ಈಗ ಸಂಕ್ರಾಂತಿ ಹಬ್ಬದ ಆಚರಣೆ ಅಂತ ಬಂದಾಗ ನೀವು ಹೇಳ್ತಾ ಇದ್ರಿ ಹಿಂದಿನ ದಿನದಿಂದನೇ ಪ್ರಾರಂಭ ಆಗತ್ತೆ ಅದು. ಸ್ನಾನ ಆಗಿರ್ಬೋದು ಅಥವಾ ಆಚರಣೆಗಳಾಗಿರ್ಬೋದು ಅಂತ. ನಾವು ಬೆಳಗ್ಗೆ ದೇವರ ಆರಾಧನೆ, ಮನೆ ದೇವರ ಆರಾಧನೆ ಮಾಡೋದು ತುಂಬ ಒಳ್ಳೆಯದು ಇದರಲ್ಲಿ ಅಂತ ಹೇಳ್ತಾ ಇದ್ರಿ. ಆರಾಧನೆ ರೀತಿ ಯಾವ ರೀತಿ ಆಗಿರಬೇಕು ಅಂತಂದರೆ ನಾವು ಬೆಳಗ್ಗೆನೇ ಪೂಜೆ ಮಾಡೋದಾಗಿರ್ಬೋದು ಅಥವಾ ನೈವೇದ್ಯ ಅರ್ಪಿಸೋದಾಗಿರ್ಬೋದು, ಹೇಗಿರಬೇಕಾಗತ್ತೆ ಈ ಪ್ರಕ್ರಿಯೆಗಳು ಅಂತ ಗುರೂಜಿ? ನೋಡಿ, ಇಲ್ಲಿ ಸಂಕ್ರಾಂತಿ ಹಬ್ಬದ ದಿನದಂದು ಏನು ಮಾಡಬೇಕು, ಏನು ಮಾಡಬಾರ್ದು, ಭಾಳ ಮುಖ್ಯವಾಗಿ ತಿಳ್ಕೋಬೇಕಾಗುತ್ತೆ. ಪ್ರಮುಖವಾಗಿ ನಾನು ಆಗಲೇ ಹೇಳಿದೆ, ಸ್ನಾನದ ವಿಚಾರದಲ್ಲಿ ಒಂದಷ್ಟು ಎಳ್ಳನ್ನು ನೀರಿಗೆ ಹಾಕಿ ಮತ್ತು ಎಳ್ಳೆಣ್ಣೆಯಲ್ಲಿ ಒಂದಷ್ಟು ಸ್ನಾನ ಮಾಡೋದು ಬಹಳ ಒಳ್ಳೆಯದು, ಎಳ್ಳೆಣ್ಣೆ ಇಟ್ಕೊಂಡು ಅನ್ನುವಂಥದ್ದು. ಸೊ ಇದು ಪ್ರತಿನಿತ್ಯನೂ ಸ್ನಾನದ ವಿಚಾರದಲ್ಲಿ ಬಂದಾಗ ಇದೊಂದು ವಿಭಿನ್ನವಾದಂಥ ಸ್ನಾನ ಆಗಿರುತ್ತೆ. ಅದು ಆಯುಷ್ಯ ವೃದ್ಧಿ ಆಗೋದಕ್ಕೆ ಅನುಕೂಲ ಆಗುವಂಥದ್ದು ಇರುತ್ತೆ. ಇನ್ನು ಅದರ ಜೊತೆಗೆ ಮನೆ ದೇವರು ಮತ್ತು ಧಾನ್ಯ ಲಕ್ಷ್ಮಿ ಪೂಜೆ ಮಾಡುವಂಥದ್ದು. ನೀವು ಈಗ ರೈತರಾಗಿದ್ದರೆ ಅವರು ಅಲ್ಲಿ ಕಣದಲ್ಲಿ ಇಟ್ಟು ಎಲ್ಲ ಪೂಜೆಯನ್ನು ಮಾಡುವಂಥ ಪದ್ಧತಿ ನಾವು ನೋಡ್ಬೋದು. ನಿಮ್ಮ ಮನೆಯಲ್ಲೇ ಒಂದು ಸ್ವಲ್ಪ ಅಕ್ಕಿ ಆಗ್ಬೋದು, ದವಸ ಧಾನ್ಯಗಳು ಇದ್ದೇ ಇರುತ್ತಲ್ವ, 5 ಧಾನ್ಯಗಳನ್ನು ಒಂದು ತಾಮ್ರದ ಬೋಲು ಅಥವಾ ಸ್ಟೀಲ್ದು ಯಾವುದು ಬರುತ್ತಲ್ವ, ತಾಮ್ರ ಇದ್ದರೆ ಬಹಳ ಶ್ರೇಷ್ಠ, ಅದನ್ನು ದೇವ್ರ ಮನೆಯಲ್ಲಿ ಇಟ್ಟು ಅದಕ್ಕೆ ಪೂಜೆ ಮಾಡುವಂಥದ್ದು ಅದೂ ಭಾಳ ಮುಖ್ಯವಾಗಿರುತ್ತೆ. ನಿಮ್ಮ ಹತ್ತಿರದಲ್ಲಿ ಏನಾದರೂ ಈ ಭತ್ತದ ತೆನೆ ಇದ್ದರೆ ಬಾಗಿಲಿಗೆ ಕಟ್ಟುವಂಥದ್ದು ಮತ್ತು ಕಬ್ಬಿನ ಜಲ್ಲೆಯನ್ನು ಬಾಗಿಲಿಗೆ ಕಟ್ಟುವಂಥದ್ದು, ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದು ಪದ್ಧತಿ ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಅಂತ ಹೇಳುತ್ತೆ. ಮತ್ತು ಅದರ ಜೊತೆಗೆ ಅವರೆಕಾಯಿ ಮತ್ತು ಕಡಲೆಕಾಯಿ, ಸಿಹಿ ಗೆಣಸು ಅದನ್ನು ಬೇಯಿಸಿ ಮೊದಲಿಗೆ ದೇವರಿಗೆ ನೈವೇದ್ಯಾದಿಗಳನ್ನು ಮಾಡಬೇಕು. ನೀವು ಬೇಯಿಸೋವಾಗೇ ಒಂದಷ್ಟು ಉಪ್ಪು ಹಾಕಿದಿರ, ಒಂದಷ್ಟು ದೇವರಿಗೆ ಸಾತ್ವಿಕವಾದಂಥ ಆಹಾರ ದೇವರಿಗೆ ನೈವೇದ್ಯ ಮಾಡಬೇಕಲ್ವ, ಹಾಗಾಗಿ ಒಂದಷ್ಟು ಉಪ್ಪು ಹಾಕಿದಿರ ಒಂದು ಸಪ್ರೇಟಾಗಿ ತೆಗೆದಿಟ್ಟು ದೇವರಿಗೆ ಇಡಬೇಕು. ನೀವು ಉಪಯೋಗಿಸೋದು ಎಲ್ಲರಿಗೂ ಕೊಡುವಂಥದ್ದು ಇದು ಬಹಳ ಮುಖ್ಯವಾಗಿ, ಯಾಕಂತ ಹೇಳಿದ್ರೆ ನೈವೇದ್ಯದಲ್ಲಿ ಅದು ಹಬ್ಬ ಹರಿದಿನಗಳು ಬಂದಾಗ ಅದರದ್ದೇ ಆದಂತಹದ್ದು ಒಂದಷ್ಟು ಅಡುಗೆಗಳು ಇವೆಲ್ಲ ಮಾಡುವಂಥ ಪದ್ಧತಿ ಇರುತ್ತೆ. ಅದರಲ್ಲಿ ಈ ಅವರೆಕಾಯಿ ಮತ್ತು ಅದರ ಜೊತೆಗೆ ಸಿಹಿ ಗೆಣಸಾಗ್ಬೋದು, ಕಡಲೆಕಾಯಿ ಆಗೋದು ಇದು ಬಹಳ ವಿಭಿನ್ನವಾದಂಥದ್ದು. ಹಾಗಾಗಿ ಬೇಯಿಸಿ ಅದನ್ನು ಮಕ್ಕಳಿಗೆ ಕೊಡೋದು ಅಥವಾ ಅಕ್ಕಪಕ್ಕ ಮನೆಯವ್ರಿಗೆ ಕೊಡುವಂಥದ್ದು. ಮತ್ತು ಅದರ ಜೊತೆಗೆ ಎಳ್ಳು ಬೀರೋ ಹಬ್ಬ ಆಗಿರೋದ್ರಿಂದ ಒಂದು ಸ್ವಲ್ಪ ಎಳ್ಳು ಮತ್ತು ಬೆಲ್ಲ, ಈಗೆಲ್ಲ ಮೊದಲೆಲ್ಲ ಎಳ್ಳು ಬೆಲ್ಲನೇ ಕೊಡ್ತಾ ಇದ್ದಿದ್ದು, ಈಗೆಲ್ಲ ಏನಾಗಿದೆ ಅಂದರೆ ಅದಕ್ಕೊಂದು ಸ್ವಲ್ಪ ಒಣಗಿ ಕೊಬ್ಬರಿ ಎಲ್ಲ ತೆಗೆದು ಅದನ್ನು ಡಿಸೈನಾಗಿ ಕಟ್ ಮಾಡ್ತಾರೆ. ಮತ್ತು ಅದರ ಜೊತೆಗೆ ಒಂದಷ್ಟು ಹುರಿಗಡಲೆ ಹಾಕುವಂಥದ್ದು ನಾವು ನೋಡ್ತೀವಿ. ಕಡಲೆ ಬೀಜವನ್ನು ಅದನ್ನು ಲೈಟಾಗಿ ಹುರ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊತಾರೆ. ಮತ್ತು ಸಕ್ಕರೆ ಅಚ್ಚುಗಳನ್ನು ಮಾಡ್ತಾರೆ, ಅದನ್ನು ಸಹ ಕೊಡುವಂಥ ಪದ್ಧತಿ ಇದೆ. ಶಾಸ್ತ್ರದಲ್ಲಿ ಎಳ್ಳು ಬೆಲ್ಲ ಅದ್ರ ಜೊತೆಗೆ ಸೇರಿಸ್ಕೊಂಡಿದೆ, ಈಗಾಗಲೇ ಬಂದಿದೆ, ನಡೀತಾ ಇದೆ, ಅದನ್ನು ಕೊಡಬಹುದು, ಏನು ಕೊಡಬಾರ್ದು ಅನ್ನೋದೇನಿಲ್ಲ. ಸೊ ಅದನ್ನು ಸಹ ದೇವ್ರ ಹತ್ರ ಇಟ್ಟು ಅವರು ತಗೊಂಡು ಮನೆಯವ್ರಿಗೂ, ಮಕ್ಕಳಿದ್ರೇನೂ ಅಷ್ಟೇ, ಮಕ್ಕಳು ಏನೋ ಬೈತಾ ಇರ್ತಾರೆ, ಏನೋ ಕಿರಿಕಿರಿ ಮಾಡ್ತಾ ಇರ್ತಾರೆ, ನೋಡಪ್ಪ ಈ ವರ್ಷ ಆದ್ರೂ ಒಳ್ಳೆ ಮಾತನಾಡು, ತಂದೆ ತಾಯಿಗೆ ಒಳ್ಳೆ ಬೆಲೆ ಕೊಡು, ಎಜುಕೇಷನ್ ಬಗ್ಗೆ ಗಮನ ಕೊಡು, ಸ್ವಲ್ಪ ಹೇಳಬೇಕು ಅವ್ರಿಗೆ. ಮತ್ತು ಅವ್ರು ಹಿರಿಯರು ನಮಸ್ಕಾರ ಮಾಡ್ಕೊಳ್ಳುವಂಥದ್ದು, ಆಶೀರ್ವಾದ ತಗೊಳ್ಳುವಂಥದ್ದು ಇದನ್ನು ಇರುವಂಥದ್ದು ಇರುತ್ತೆ. ಇದರಲ್ಲಿ ಒಂದಷ್ಟು ಹಬ್ಬ ಹರಿದಿನಗಳು ಬಂದಾಗ ಸಂಕ್ರಾಂತಿ ಹಬ್ಬದಲ್ಲಿ ಒಂದಷ್ಟು ಸಂಪ್ರದಾಯ ಬಿಟ್ಟು ಹೋಗಿದೆ. ಯಾಕಂದರೆ ಇದು ಭಾಳ ಮುಖ್ಯವಾಗಿ ತಿಳ್ಕೊಬೇಕಾಗಿರೋವಂಥದ್ದು. ಈ ನಿಮ್ಮ ಮನೆಯಲ್ಲಿ 5 ವರ್ಷದ ಏನಾದರೂ ಮಗು ಇದ್ದರೆ, 5 ವರ್ಷದ ಒಳಗಡೆ ಮಗು ಇದ್ದರೆ ಇದೊಂದು ಮಾಡೇ ಮಾಡಿ ನೀವು. ಯಾಕಂತ ಹೇಳಿದ್ರೆ ಮಗುವಿನ ಆರೋಗ್ಯ ಮತ್ತು ಅದರ ಜೊತೆಗೆ ವಿದ್ಯಾಭ್ಯಾಸ ಅಭಿವೃದ್ಧಿ ಆಗೋದಕ್ಕೆ ಇದು ಭಾಳ ಮುಖ್ಯವಾಗಿರುವಂಥ ವಿಚಾರ. ಏನಪ್ಪ ಅಂತ ಹೇಳಿದ್ರೆ, ನೀವು ಮಕ್ಕಳೇನಾದರೂ ಇತ್ತು ಅಂದರೆ ಹಿಂದಿನ ಕಾಲದಲ್ಲಿ ಈ ಎಳ್ಚೆ ಹಣ್ಣು ಬರ್ತಾಯಿತ್ತು, ನೀವು ನೋಡಿರಬಹುದು. ಒಂದು ಹಳ್ಳಿ ಕಡೆ ಇದ್ದರೆ ಇದೆಲ್ಲ ಸಂಪ್ರದಾಯಗಳು ಇವತ್ತಿಗೂ ಆಚರಣೆ ಇದೆ. ಸಿಟಿಯ ಕಡೆ ಏನೂ ಗೊತ್ತಿರೋದಿಲ್ಲ. ಒಂದಷ್ಟು ಕೆಲವು ಗೊತ್ತಿರೋರು ಆಚರಣೆ ಮಾಡ್ತಾರೆ, ಕೆಲವರು ಸುಮ್ಮನೆ ಆಗ್ಬಿಡ್ತಾರೆ, ಮರ್ತೋಗ್ತಾರೆ. ಯಾಕಂದರೆ ಈ ಮಾಧ್ಯಮ ಅಂತ ಹೇಳಿದಾಗೆ ಒಬ್ಬರಿಂದ ಒಬ್ಬರಿಗೆ ಹೋಗುತ್ತೆ ಬಾಯಿಗೆ. ಹಾಗಾಗಿ ಆಚರಣೆಗಳು ತಿಳ್ಕೊಳ್ಳಿ. ಯಾಕಂದರೆ ಮಕ್ಕಳು ಒಬ್ಬನೇ ಮಗ ಇರ್ತಾನೆ, ಒಬ್ಬಳೇ ಮಗಳು ಇರ್ತಾಳೆ. ಸೊ ಅವ್ರಿಗೆಲ್ಲ ಒಳ್ಳೇದಾಗಬೇಕಲ್ಲ, ಆಸೆ ಆಕಾಂಕ್ಷೆಗಳು, ನಮ್ಮ ಮಗ IAS ಆಫೀಸರ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಆರೋಗ್ಯವಂತರಾಗಿರಬೇಕು ಅನ್ನೋ ಆಸೆ ಆಕಾಂಕ್ಷೆಗಳು ಎಲ್ಲ ತಂದೆ ತಾಯಿಗೆ ಇದ್ದೇ ಇರುತ್ತೆ, ಅಷ್ಟೇ ಪ್ರೀತಿಯಿಂದ ಸಾಕಿರ್ತಾರೆ. ಹಬ್ಬ ಅನ್ನೋದು ಬಂದಾಗ ಇವೆಲ್ಲ ಮಾಡಿದಾಗ ಅವ್ರ ಏಳ್ಗೆ ಚೆನ್ನಾಗಿರುತ್ತೆ. ಏನು ಮಾಡ್ಕೋಬೇಕಂದ್ರೆ ಎಳ್ಚೆ ಹಣ್ಣು ಸಿಗುತ್ತೆ ಅಂಗಡಿಗಳಲ್ಲಿ, ಇವೆಲ್ಲ ಹಬ್ಬ ಅಂತ ಬಂದಾಗ ಎಲ್ಲ ಕಡೆ ಮಾರ್ತಾ ಇರ್ತಾರೆ. ಅದ್ರ ಜೊತೆಗೆ ಕಡಲೆಕಾಯಿ, ಇದನ್ನೆಲ್ಲ ಬೇಯಿಸಬಾರ್ದು, ಹಾಗೆ ಕಡಲೆಕಾಯಿ ಮತ್ತು ಕಬ್ಬಿನ ಚೂರುಗಳು ಮತ್ತು ಒಂದಷ್ಟು ಚಿಲ್ಲರೆ ಕಾಸು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು ಮಕ್ಕಳೇನಾದ್ರೂ ಇದ್ದರೆ ಒಂದು ಮಣೆ ಹಾಕ್ಬಿಟ್ಟು ಉತ್ತರಕ್ಕೆ ಕುಣಿಸ್ಬಿಟ್ಟು ಅವ್ರಿಗೆ ಆರತಿಯನ್ನು ಎತ್ತಬಿಟ್ಟು ಒಂದು 5 ಜನ, ಒಂದು 10-12 ಜನ ಇದ್ರೇನು ಸಂತೋಷನೇ. ಆ ಏನು ಎಳ್ಚೆ ಹಣ್ಣು ಮತ್ತು ಕಡಲೆಕಾಯಿ ಮತ್ತು ಅದರ ಜೊತೆಗೆ ಈ ಕಬ್ಬಿನ ಚೂರುಗಳು, ಕಾಯಿನುಗಳು
ಅದು ತಲೆ ಮೇಲೆಯಿಂದ ಅಭಿಷೇಕ ರೀತಿಯಲ್ಲಿ ಹಾಕುವಂಥದ್ದು. ಇದು ಬಹಳ ಒಳ್ಳೆಯದು. ಇದು ಒಂದಷ್ಟು ಸೈಂಟಿಫಿಕ್ ಆಗಿರುವಂಥ ಆಧಾರನೂ ಇದೆ. ಸುಮ್ಮನೆ ಏನಕ್ಕೆ ಏನು ಮಾಡುವಂಥದ್ದು ಇದು ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಇರುತ್ತೆ. ಆದರೆ ಇದರಿಂದ ಆಗುವಂಥ ಒಂದಷ್ಟು ವಿಚಾರಗಳು ತಿಳ್ಕೊಂಬಿಟ್ರೆ ಆರೋಗ್ಯದ ವಿಚಾರದಲ್ಲಿ ಬಹಳ ಮುಖ್ಯವಾಗಿದೆ. ಆಗಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರೆ ಎಳ್ಚೆ ಹಣ್ಣು ತಿಂತಾ ಇರಲಿಲ್ಲ. ಈ ಟೈಮಲ್ಲಿ ತಿನ್ನಬೇಕು, ಯಾಕಂದರೆ ಈ ಚರ್ಮದ ಮೇಲೆ ಎಲ್ಲ ಒಂಥರ ಕಾಯಿಲೆಗಳು ನಾವು ನೋಡ್ತಾ ಇರ್ತೀವಿ. ಫಂಗಸ್ ಬಂದದ್ದು ಅಥವಾ ವೈಟ್ ಆಗಿರುವಂಥದ್ದು, ಮತ್ತು ಆರೋಗ್ಯ ಚಳಿಯಿಂದ ಒಂದು ಸ್ವಲ್ಪ ಬಿಸಿಗೆ ಬಂದಾಗ ವಾತಾವರಣ ಬದಲಾವಣೆ ಆಗುತ್ತೆ. ಆ ಎಳ್ಚೆ ಹಣ್ಣು ತಿಂದಾಗ ಆಂಟಿಬಯೋಟಿಕ್ ಒಂದಷ್ಟು ದೇಹಕ್ಕೆ ಉಪಯೋಗ ಬರುತ್ತೆ, ಅದು ಅದರಲ್ಲಿ ಇರುತ್ತೆ. ಸೊ ಅದು ಯಾಕಂದ್ರೆ ಅದು ಬಿದ್ದಾಗ ಏನಾಗುತ್ತೆ, ಚಿಲ್ಲರೆ ಕಾಸು ನೋಡ್ತಾರೆ, ಆಸೆಗಳು ಬರುತ್ತೆ, ಇದೇನಪ್ಪ ದುಡ್ಡು ಅಂತ ಮಕ್ಕಳಿಗೆ ಕಾಯಿನ ಎತ್ಕೊಂಡು ₹1 ಕಾಯಿನ ಎತ್ಕೊಂಡು ಖುಷಿ ಆಗುತ್ತೆ, ಮನಸ್ಸಿಗೆ ಏನಾಗುತ್ತೆ ಒಂದು ಖುಷಿ ಆಗುತ್ತೆ, ಅವ್ರಿಗೂ ಸಂತೋಷ ಆಗುತ್ತೆ, ಕಾಸು ಎತ್ತಿಟ್ಕೋಬಹುದು ಅಂತ. ಕಬ್ಬು ಸಿಹಿಯನ್ನು ಕೊಡುತ್ತೆ ಅಲ್ವಾ. ಎಲ್ಲ ಆಗಿನ ಕಾಲದಲ್ಲಿ ಇವಾಗೆಲ್ಲ ಬಾದಾಮಿ, ಗೋಡಂಬಿ ಇಂಥವೆಲ್ಲ ಡ್ರೈ ಫ್ರೂಟ್ಸ್ ನಾವು ನೋಡ್ತೀವಿ. ಆಗಿನ ಕಾಲದಲ್ಲಿ ಕಡಲೆಕಾಯಿ ಅಂದ್ರೇನೆ ಡ್ರೈ ಫ್ರೂಟ್ಸು. ಆಗಿನ ಕಾಲ ಖುಷಿ, ಕಡಲೆಕಾಯಿಗೆ ಒಂದಷ್ಟು ಬೆಲ್ಲ ಹಾಕೊಂಡು ತಿಂತಾ ಇದ್ದು ಒಣಕೊಬ್ಬರಿ ಜೊತೆ ಸಖತ್ ಚೆನ್ನಾಗಿರ್ತಾ ಇತ್ತು. ಸೊ ಅವಾಗೆಲ್ಲ ಖುಷಿಯಿಂದ ಅದು ಸೇವನೆ, ನೀವು ಆಗಲೇ ಹೇಳ್ದಂಗೆ ಈ ಸ್ವಲ್ಪ ಎಲ್ಲ ಶೀತಕ್ಕೆ ಸಂಬಂಧಪಟ್ಟಂಥದ್ದು ಒಂದಷ್ಟು ಹೋಗ್ಬೇಕಂತ ಹೇಳಿದ್ರೆ ಒಣಕೊಬ್ಬರಿ ಇವೆಲ್ಲ ತಿಂತಾ ಇದ್ದು. ಹಾಗಾಗಿ ಇದು ಮಿಕ್ಸ್ ಮಾಡ್ಕೊಂಡು ಆಗ ಬಿದ್ದಾಗ ಏನಾಗುತ್ತೆ, ಅವ್ರು ಸುಮ್ಮನೆ ಇರಲ್ವಲ್ಲ, ಮಕ್ಕಳು ಚಿಕ್ಕ ಮಕ್ಕಳು ಎತ್ತು ಬಾಯಿಗೆ ಹಾಕ್ಕೊಂತಾರೆ. ಸೊ ಇದೆಲ್ಲ ತಿಂದಾಗ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ. ಮತ್ತೆ ಆರತಿ ಇತ್ತು ಅವ್ರಿಗೆ ಆಶೀರ್ವಾದ ಮಾಡುವಂಥದ್ದು, ಆಯುಷ್ ವೃದ್ಧಿ ಆಗಲಿ, ಹಿರಿಯರ ಆಶೀರ್ವಾದ ಮಾಡಿದ್ರೆ ಒಳ್ಳೆಯದು. ಆ ಹಬ್ಬದ ದಿನ ಈ ರೀತಿ ಯಾರೆಲ್ಲ ಆಚರಣೆ ಮಾಡ್ತಾರೋ ಆ ಮಕ್ಕಳಿಗೆ ಅಭಿವೃದ್ಧಿ ಆಗುವಂಥದ್ದು ಇರುತ್ತೆ. ಇದೊಂದು ಸಂಪ್ರದಾಯ ಬೇಕು, ಯಾಕಂದ್ರೆ ಹಿಂದೆ ಬಿಟ್ಟೋಗಿದೆ ಒಂದಷ್ಟು ಮಧ್ಯದಲ್ಲಿ. ಕೆಲವು ಮನೆಗಳಲ್ಲಿ ಗೊತ್ತಿರೋರು ಮಾಡ್ತಾರೆ, ಗೊತ್ತಿಲ್ದಿರೋರು ಬಿಟ್ಟು ಬಿಟ್ಟಿರ್ತಾರೆ. ಸೊ ಅದನ್ನ ಆಚರಣೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳುತ್ತೆ.